ನಾವು ಸ್ಕೂಲಲ್ಲೆಲ್ಲ ಓದ್ತಿರ್ಬೇಕಾದ್ರೆ ಅವಾಗಿನೂ ಒಳ್ಳೆ ಸಿಡ್ಲು ಬಂದಂಗೆ ಬಂದಿದ್ದು ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್, ಮುಂಗಾರು ಮಳೆ. ಮುಂಗಾರು ಮಳೆಯಿಂದ ನಾನು ಭಾಳ ಫ್ಯಾನ್ ಆಗಿಬಿಟ್ಟೆ ಗಣೇಶ್ ಅವರಿಗೆ. ಇವತ್ತಿಗೂ ಕೂಡ ನಾನು ನಂಗೆ ಅಷ್ಟೇ ಇಷ್ಟ ಗಣೇಶ್ ಅಂದರೆ. ಸೊ ಅದೇ ಥರ ಇರಬೇಕಾದ್ರೆ ಸೆಲೆಬ್ರಿಟಿಗಳೆಲ್ಲ ಸಿಗ್ತೀವಿ. ನಾವು ಶಿವಮೊಗ್ಗದಲ್ಲೇ ಇದ್ದಿದ್ದರಿಂದ ಇನ್ನೊಂದು ನಾವು ಎಲ್ಲೇ ಹೋಗ್ಬೇಕಾದ್ರೂ ಪೇರೆಂಟ್ಸ್ ಜೊತೆ ಹೋಗಬೇಕು. ಸೊ ನಾವು ಈಗ ಹೋಗೋ ಥರ ಎಲ್ಲ ಹೋಗಿಲ್ಲ. ಸಣ್ಣ ಹುಡುಗ ಅಲ್ಲ, 6ನೇ ಕ್ಲಾಸ್ 7ನೇ ಕ್ಲಾಸು ಅವಾಗಿಂದು. ಸೊ ಅವಾಗೆಲ್ಲ ಹೋಗ್ಬೇಕು ಅಂದರೆ ಬಿಡ್ತಿರ್ಲಿಲ್ಲ, ಒಂದು ಸಿನಿಮಾಗೆ ಹೋಗೇ ಬಿಡ್ತಿರ್ಲಿಲ್ಲ. ಹೋಗ್ಬೇಕು ಅಂದರೆ ಒಟ್ಟಿಗೆ ಹೋಗ್ತಾ ಇದ್ದಿದ್ದು. ನಂಗೆ ಆಸೆ ಇದ್ದಿದ್ದೆ ಗಣೇಶನ ಮೀಟ್ ಮಾಡಬೇಕು ಅಂತ. ಹಿಂಗಿರ್ಬೇಕಾದ್ರೆ ಒಂದು ಟೈಮಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅದಕ್ಕೆ ಗಣೇಶ್ ಚೀಫ್ ಗೆಸ್ಟ್. ನಾನು ಸ್ಕೆಚ್ ಬರೆದಿದ್ದೆ ಗಣೇಶಿಂದ ಕೊಡಬೇಕು ಅಂತ. ನಂಗೆ ಕಲ್ಪನೆನೇ ಇಲ್ಲ ಆ ಲೆವೆಲಿಗೆ ಜನ ಬರ್ತಾರೆ ಅಂತ. ಏನು ಗೊತ್ತಿರಲ್ಲ. ನಾನು ಕೊಡಬೇಕಷ್ಟೇ ನಂಗೆ ತಲೆಯಲ್ಲಿ. ಬರ್ತಾರೆ, ಕೊಡೋದು, ಮಾತಾಡ್ಸೋದು, ಬರೋದು ಅಂತ ನಾನು. ಬಟ್ ಹೋದೆ, ಅಲ್ಲಿ ಭಾಳ ಜನ. ನಂಗೆ ನುಗ್ಕೊಂಡು ಹೋದೆ. ಗಣೇಶ್ ಪ್ರೋಗ್ರಾಮ್ ಮುಗಿದ್ಬಿಟ್ಟು ಕಾರ್ ಹತ್ತಿದ್ರು. ಕೊಡೋಕ್ಕಾಗಲ್ಲ ಅಂದ್ಕೊಂಡೆ. ಕಾರ್ ಡೋರ್ ಸ್ವಲ್ಪ ಓಪನ್ ಆಯಿತು. ನಾನೇನು ಮಾಡಿದೆ, ಸ್ಕೆಚಿನ ಕಾರ್ ಒಳಗೆ ಬಿಸಾಡ್ಬಿಟ್ಟೆ ಅಷ್ಟೇ. ಬಿಸಾಡಿದೆ. ಆಮೇಲೆ ಬಾಡಿ ಗಾರ್ಡ್ಸಲ್ಲಿ ಎಳೆದು ಬಿಸಾಡಿದ್ರು. ಗಣೇಶ್ ಹೋದರು. ಅದು ಸಿಕ್ತೋ ಇಲ್ವೋ ಏನೂ ಗೊತ್ತಾಗಲಿಲ್ಲ. ಅದಾದಮೇಲೆ ಒಂದು ETV ಕನ್ನಡ ಇತ್ತು ಅವಾಗ, ಕಲರ್ಸ್ ಹೀಗಾಗಿದೆಯಲ್ಲ ಅವಾಗ ETV ಕನ್ನಡ ಒಂದು ಚಾನಲ್, ಅದರಲ್ಲಿ ಪ್ರಮೋಷನ್ಸ್ ಇತ್ತು. ಸಿನಿಮಾ ಪ್ರಮೋಷನ್ಸಿಗೆ ಗಣೇಶ್ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಕಾಲ್ ಮಾಡೋ ಆಪ್ಷನ್ ಇತ್ತು. ಕಾಲ್ ಮಾಡ್ತಾಯಿದ್ದೆ, ಟ್ರೈ ಮಾಡ್ತಾಯಿದ್ದೆ. ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿದಾಗ ಕೇಳಿದೆ, ಈ ಥರ ನಾನು ಸ್ಕೆಚನ್ನು ಹಾಕಿದ್ದೆ, ನಿಮಗೆ ಇಷ್ಟು ನೋಡಿದ್ರಾ ಅಂತ. ತಕ್ಷಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕೆಚ್ ಅಲ್ಲ, ಪೆನ್ಸಿಲಲ್ಲಿ ಬರೆದಿರೋದು, ನಂಗೆ ಭಾಳ ಇಷ್ಟ ಆಯಿತು ಅಂದ್ಬಿಟ್ರು. ಭಾಳ ಖುಷಿಯಾಗ್ಬಿಡ್ತು. ಅದನ್ನು ನೆಕ್ಸ್ಟ್ ಟೈಮ್ ಬಂದಾಗ 2.5 ಗಂಟೆ ಕಾದಿದ್ದೀನಿ ಗಣೇಶಿಗೆ. ಆ ಪ್ರೋಗ್ರಾಮಿಗೆ ಬರ್ತಾರೆ ಅಂತ ಗೊತ್ತಾಗಿ ಕಾದ್ಕೊಂಡು ಪ್ರೋಗ್ರಾಮಿಗೆ ಹೋಗಿ ನಿಂತಾಗ ಇಲ್ಲೇ ಕಮಲಾ ನೆಹರು ಕಾಲೇಜ್ ಹಿಂದ್ಗಡೆ ಒಂದಿದೆ, ಮಠದ ಹೆಸರೇನು ಬರ್ತೋಗಿದೆ ನನಗೆ. ಸೊ ಅಲ್ಲಿ 2.5 ಗಂಟೆ ಮುಂಚೆಯಿಂದ ಇದ್ದು ಅಲ್ಲಿ ಬಂದಂಥ ಕ್ಯಾಮ್ರಾಮನನ್ನು ಪರಿಚಯ ಮಾಡಿಕೊಂಡು ಗಣೇಶ್ ಬಂದಾಗ ನಂದೊಂದು ಫೋಟೋ ಬೇಕು ಅಂತ ಹೇಳಿ 2.5 ಗಂಟೆ ಕಾದು ಗಣೇಶ್ ಬಂದಾಗ ಅವತ್ತು ಜನ ಜಾಸ್ತಿ ಇರಲಿಲ್ಲ. ಒಂದು ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಗಣೇಶ್ ಹೋಗಿದ್ರು. ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಬರ್ತಾರೆ ಅಂತ ಗೊತ್ತಿದ್ದು, ಬಟ್ ಇಲ್ಲಿಗೆ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅಲ್ಲಿ ಕಾದು ಅವ್ರ ಜೊತೆ ಒಂದು ಫೋಟೋ ತೆಕ್ಕೊಂಡು, ಆ ಫೋಟೋ ನನ್ನ ಹತ್ರ ಈಗಲೂ ಇದೆ. ಸೊ ಆವಾಗ ನೋಡ್ಬೋದು ಎಷ್ಟು ಚೈಲ್ಡ್ ಥರ ಇದ್ದೆ ಅಂತ. ಸೊ ಫಸ್ಟು ಒಬ್ಬರು ಸೆಲೆಬ್ರಿಟಿ ಅಂತ ಮೀಟ್ ಮಾಡಿ ಫೋಟೋ ತೆಗೆಸ್ಕೊಂಡಿದ್ದು ಅಂದರೆ ನನ್ನ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್.